पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರಾಯರ ಪವಾಡದ ಬಗ್ಗೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಏಕೆಂದರೆ ರಾಯರೇ ಇಲ್ಲ, ರಾಯರ ಯಾವ ಪವಾಡವೂ ನಡೆಯೋದಿಲ್ಲ, ಸುಮ್ಮನೆ ಎಲ್ಲರೂ ವಿಡಿಯೋಗೋಸ್ಕರ ಹೇಳ್ತಾ ಇದ್ದಾರೆ ಅನ್ನೋರು ತುಂಬ ಜನ ಇದ್ದಾರೆ. ಅದಕ್ಕಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಆನಂತರ ನೀವು ಕಮೆಂಟ್ ಮಾಡಿ. ಒಬ್ಬರ ಜೀವನದಲ್ಲಿ, ಅಂದರೆ ನಮ್ಮ ಸಂಬಂಧಿಕರ ಜೀವನದಲ್ಲಿ ನಡೆದ ಇದು ಸತ್ಯ ಘಟನೆ. ಅವರ ಮನೆಯಲ್ಲಿದ್ದ ಚಿನ್ನ ಕಳ್ಳತನ ಆಗಿರುತ್ತೆ. ಅಂದರೆ ಎಲ್ಲ ಚಿನ್ನನೂ ಇರುತ್ತೆ, ಆದರೆ ಒಂದು ಚೈನ್ ಮಾತ್ರ ಮಿಸ್ ಆಗಿರುತ್ತೆ. ಆ ಚೈನ್ ಇಡೀ ಮನೆಯೆಲ್ಲ ಒಂದು ವಾರದಂತೆ ಎಲ್ಲರೂ ಸೇರಿ ಹುಡುಕಿದ್ರು ಕೂಡ ಆ ಚೈನ್ ಸಿಗ್ತಾನೆ ಇರೋದಿಲ್ಲ. ಅವರು ಮತ್ತೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟರು. ಆನಂತರ ಈ ದೇವರ ಹತ್ರ ಎಲ್ಲ ಹೋಗಿ ಕೇಳ್ತಾರಲ್ವ, ಅದೇ ಥರ ಅವರು ಕೂಡ ಕೇಳಿದರು, ಈ ಥರ ಮಿಸ್ ಆಗಿದೆ ಅಂತ. ಅವರು ಹೇಳಿದರು ಮನೆಯಲ್ಲಿ ಇದೆ, ಖಂಡಿತ ಸಿಗುತ್ತೆ ನಿಮಗೆ ಅಂತ. ಆದರೆ ಮನೆಗೆ ಬಂದು ಎಲ್ಲ ಥರ ಅವರು ಚೆಕ್ ಮಾಡಿ ನೋಡಿದ್ರು ಕೂಡ ಸಿಗ್ತಾನೆ ಇಲ್ಲ. ಆನಂತರ ನಾನು ಒಂದಿನ ಅವ್ರಿಗೆ ಫೋನ್ ಮಾಡಿದಾಗ ಅವರು ಈ ಥರ ಆಗಿತ್ತು ಅಂತ ಹೇಳಿದರು. ಆವಾಗ ನಾನು ರಾಯರ ಪವಾಡ ತುಂಬಾ ನಡೆಯುತ್ತೆ, ರಾಯರಿಗೆ ಒಂದು ದೀಪವನ್ನು ಹಚ್ಚಿ ಕೇಳ್ಕೊಳ್ಳಿ, ಖಂಡಿತ ನಿಮಗೆ ಆ ರಾಯರ ಅನುಗ್ರಹ ಇದ್ದರೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದಾಗ, ನಮ್ಮನೇಲಿ ರಾಯರ ಫೋಟೋ ಇಲ್ಲ ಅಂತ ಹೇಳಿದಾಗ, ಪರವಾಗಿಲ್ಲ, ರಾಯರ ಹೆಸರಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ 21 ದಿನ ರಾಯರ ಗಾಯತ್ರಿ ಮಂತ್ರವನ್ನು ಹೇಳಿ ನೋಡಿ, ಖಂಡಿತ ರಾಯರ ಅನುಗ್ರಹದಿಂದ ನಿಮಗೆ ಆ ಗೋಲ್ಡ್ ಚೈನ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತ ಹೇಳಿದಾಗ, ಎಲ್ಲ ಪ್ರಯತ್ನ ಮಾಡಿದ್ದೀವಿ, ಇದನ್ನು ಕೂಡ ಮಾಡ್ತೀವಿ ಅಂತ ಮಾಡಿದರು. ಆದರೆ 21 ದಿನ ಆದರೂ ಕೂಡ ಅವರಿಗೆ ಆ ಚೈನ್ ಅನ್ನೋದೇ ಸಿಗಲೇ ಇಲ್ಲ. ಆನಂತರ ಅವ್ರು ಫೋನ್ ಮಾಡಿ, ಈ ಥರ ಎಲ್ಲ ನಾನು ಶ್ರದ್ಧಾ ಭಕ್ತಿಯಿಂದ ನಂಬಿಕೆಯಿಂದ ನಾನು ಈ ಥರ ಸೇವೆ ಮಾಡಿದೆ ರಾಯರಿಗೆ, ಆದರೂ ಕೂಡ ರಾಯರು ನನಗೆ ಕರುಣೆ ತೋರಲಿಲ್ಲ, ಆ ಒಂದು ಗೋಲ್ಡ್ ಚೈನ್ ನನಗೆ ಸಿಗ್ತಾನೇ ಇಲ್ಲ, ತುಂಬಾ ಕಷ್ಟಪಟ್ಟು ಮಾಡಿಸಿದ್ದು, ಆದರೆ ಅದು ಸಿಗ್ತಾನೇ ಇಲ್ಲ ಅಂತ ಹೇಳಿದರು. ಆವಾಗ ನಾನು ಹೇಳಿದೆ, ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ, ರಾಯರನ್ನು ನಂಬಿದೆಯಾ ಅಂದಮೇಲೆ ಖಂಡಿತ ನಿನಗೆ ಒಳ್ಳೆಯದಾಗೇ ಆಗುತ್ತೆ, ಅದು ಸಿಕ್ಕೇ ಸಿಗುತ್ತೆ ಅಂತ ಹೇಳಿದಾಗ, ಯಾವ ರಾಯರು ಇಲ್ಲ, ಯಾವ ರಾಯರ ಪವಾಡವೂ ಇಲ್ಲ, ಇನ್ನು ಮುಂದೆ ನಾನು ಯಾವ ದೇವರಿಗೆ ದೀಪವನ್ನು ಹಚ್ಚೋದಿಲ್ಲ ಅಂತ ತುಂಬಾ ಬೇಸರದಲ್ಲಿ ಹೇಳಿದರು. ಆನಂತರ ನಾನು ಅವ್ರಿಗೆ ಸಮಾಧಾನ ಮಾಡಿದೆ, ಸ್ವಲ್ಪ ವಿಳಂಬ ಆದರೂ ನಿಮಗೆ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ, ಆ ಥರ ಎಲ್ಲ ಮಾತಾಡಬೇಡ, ರಾಯರು ಖಂಡಿತ ಇದ್ದಾರೆ, ರಾಯರೇ ಅಂತ ಕೂಗಿದ ಮೇಲೆ ಅವರು ಖಂಡಿತ ನಿನಗೆ ಕರುಣೆ ತೋರ್ತಾರೆ ಅಂತ ಹೇಳಿದಾಗ, ಅವರು ಮತ್ತೆ ಅವರು ನಂಬಲೇ ಇಲ್ಲ, ರಾಯರ ಪವಾಡವನ್ನೇ ನಂಬಲಿಲ್ಲ, ರಾಯರನ್ನು ನಂಬಲಿಲ್ಲ. ಅದು ಆಗಲಿ ಬಿಡು ಅಂತ ಮತ್ತೆ ಅಷ್ಟೇ ಸುಮ್ಮನಾದರು. ಆನಂತರ ಸಾಯಂಕಾಲ ಅವರೇ ಫೋನ್ ಮಾಡಿದರು ನನಗೆ, ನೀನು ಹೇಳಿದ್ದು ನಿಜ, ನಾನು ಸುಮ್ಮನೆ ರಾಯರನ್ನು ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡು ರಾಯರನ್ನು ನಾನು ದೂಷಿಸಿದೆ, ಆದರೆ ನನಗೆ ಇವತ್ತು ಸತ್ಯ ಗೊತ್ತಾಯಿತು. ಏಕೆಂದರೆ ನಿಮಗೆ ಹೇಳಿದ ಮೇಲೆ ನಾನು ಕಬೋರ್ಡ್ಗೆ ಹೋಗಿ, ಅಂದರೆ ಟ್ರೆಜರಿಗೆ ಹೋಗಿ ನಾನು ಚೆಕ್ ಮಾಡಿದಾಗ, ನಾನು ಒಂದು ಸೀರೆನ ತೆಗೆದುಕೊಳ್ಬೇಕಾಯಿತು. ಸೀರೆನ ತೆಗೆದುಕೊಂಡಾಗ ಸೀರೆಯ ಒಳಗಡೆನೇ ಆ ಚೈನ್ ಅನ್ನೋದು ಇತ್ತಂತೆ. ಆ ಚೈನು ಸೀರೆ ಉಟ್ಕೋಬೇಕು ಅನ್ನೋ ಟೈಮಲ್ಲಿ ಅವರಿಗೆ ಆ ಚೈನ್ ಸಿಕ್ತು. ಆವಾಗ ಅವ್ರು ಹೇಳಿದರು, ರಾಯರ ಪವಾಡ ನಿಜಕ್ಕೂ ನಿಜ, ರಾಯರು ಇದ್ದಾರೆ, ನಮ್ಮ ಕಷ್ಟದ ಸಮಯದಲ್ಲಿ ರಾಯರನ್ನು ನಾವು ಕೂಗಿದರೆ ಸಾಕು, ಖಂಡಿತ ನಮಗೆ ಸಹಾಯ ಮಾಡೇ ಮಾಡ್ತಾರೆ ಅಂತ. ಇದು ಅವರ ಜೀವನದಲ್ಲಿ ನಡೆದಂತಹ ಘಟನೆ ಆಗಿರೋದ್ರಿಂದ ಈ ಒಂದು ವಿಡಿಯೋನ ಶೇರ್ ಮಾಡಿರೋದು. ಹಾಗೆ ಇದು ರಾಯರ ನಿಜ ಪವಾಡ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ರಾಯರು ನಿಜಕ್ಕೂ ನಂಬಿದವರ ಪಾಲಿಗೆ ಯಾವಾಗಲೂ ಅವರು ಸದಾಕಾಲ ಜೊತೆಯಲ್ಲಿ ನಿಂತು ಅವರನ್ನು ರಕ್ಷಣೆ ಮಾಡೇ ಮಾಡ್ತಾರೆ. ರಾಯರನ್ನು ನಂಬಿ ಸ್ವಲ್ಪ ವಿಳಂಬವಾದರೂ ರಾಯರ ಆಶೀರ್ವಾದ ಅನುಗ್ರಹದಿಂದ ನಿಮಗೆ ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ರಾಯರನ್ನು ನಂಬಿ, ರಾಯರು ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.